ನಾನು ನಿಮ್ಮವನು, ನಿಮ್ಮ ಮನೆಯವನು, ನಿಮ್ಮ ಕಂಬನಿ ವರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ಕರ್ನಾಟಕ ರಕ್ಷಣಾ ವೇದಿಕೆಯ ಕೋಲಾರ ಜಿಲ್ಲಾ ಮುಖಂಡರುಗಳ ಹೃದಯಘಾತದಿಂದ ಇಬ್ಬರು ನಮ್ಮ ಜಿಲ್ಲಾ ಮುಖಂಡರುಗಳು ಸಾವನ್ನಪ್ಪಿದ್ರು. ಅವರ ಕುಟುಂಬವನ್ನು ನಾನು ನೋಡಬೇಕು, ಭೇಟಿ ಮಾಡಬೇಕು ಅಂತ ಹೇಳಿ ಇವತ್ತು ಕೋಲಾರಕ್ಕೆ ಬಂದಂಥದ್ದು. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಭಾರಿ ವರ್ಷಗಳಿಂದ ಕನ್ನಡ, ಕನ್ನಡಿಗ, ಕರ್ನಾಟಕ ಹೋರಾಟದಲ್ಲಿ ಭಾರಿ ಸಕ್ರಿಯವಾಗಿ ಎಲ್ಲ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದ್ದಂಥ ಇಬ್ಬರು ಗೆಳೆಯರು, ಲೋಕೇಶು ಮತ್ತು ಮಹಬೂಬು ಇಬ್ಬರುವೆ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಅವರಿಬ್ಬರು ಕುಟುಂಬವನ್ನು ನಾನಿವತ್ತು ಭೇಟಿ ಮಾಡಿದ್ದೀನಿ. ಮಹಬೂಬ್ ಅವರಿಗೆ ಒಂದು ಹೆಣ್ಣು ಮಗು, ಲೋಕೇಶ್ ಅವರಿಗೆ 2 ಗಂಡು ಮಕ್ಕಳು. ಅವ್ರು ಯಾರೂ ಶ್ರೀಮಂತರು ಮಕ್ಕಳಲ್ಲ, ಯಾರೂ ಶ್ರೀಮಂತರಲ್ಲ. ಕನ್ನಡ ಚಳುವಳಿಗಾಗಲಿ ಯಾವುದೇ ಚಳುವಳಿಯಲ್ಲಿ ಪಾಲ್ಗೊಳ್ಳುವಂಥರು ಬಹುತೇಕ ಇಲ್ಲ ಕಡು ಬಡವರಾಗಿರ್ತಾರೆ, ಇಲ್ಲ ಮಧ್ಯಮ ವರ್ಗದ ಸಮುದಾಯ ಆಗಿರುತ್ತೆ. ಹಾಗಾಗಿ ಆ ಮಧ್ಯಮ ವರ್ಗದ ಮತ್ತು ಕಡುಬಡವರೇ ಎಲ್ಲ ಚಳುವಳಿಯಲ್ಲಿ ಪಾಲ್ಗೊಳ್ಳೋದು. ಲೋಕೇಶ್, ಮಹಬೂಬು ಇಬ್ಬರೂ ಸಹ ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿ ಚಳುವಳಿಗಾಗಲಿ ಕರ್ನಾಟಕದ ಯಾವ ಮೂಲೆಯಲ್ಲಿ ಕನ್ನಡ, ಕನ್ನಡಿಗ, ಕರ್ನಾಟಕಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿ ಬಹುಶಃ ಬೆಳಗಾವಿ ಗಡಿ ವಿಚಾರ ಬಂದಾಗ ಬೆಳಗಾವಿಯವರೆಗೂ ಅವರಿಬ್ಬರು ಬಂದು ಆ ಚಳುವಳಿಯಲ್ಲಿ ಪಾಲ್ಗೊಂಡಂತು. ಕಾವೇರಿ ಚಳುವಳಿ ಇರ್ಬೋದು, ಮತ್ತು ಬೆಳಗಾವಿಯ ಗಡಿ ಚಳುವಳಿ ಇರ್ಬೋದು, ಬೆಂಗಳೂರಲ್ಲಿ ನಡೆದಂಥ ಅನೇಕ ಸಂದರ್ಭದಲ್ಲಿ ಚಳುವಳಿಗಳಲ್ಲಿ ಅವರು ಭಾರಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಬದ್ಧತೆಯಿಂದ ಪಾಲ್ಗೊಳ್ತಿದ್ದರು. ಅವರಿಬ್ಬರು ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಅವರಿಲ್ಲ ಅಂತ ಹೇಳಿ ಆ ಕುಟುಂಬವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ದೂರ ಉಳಿಸ್ಲಿಕ್ಕೆ ಇಷ್ಟಪಡಲ್ಲ. ಅದು ಯಾರೇ ಆಗಿರಲಿ, ಯಾವುದೇ ಕನ್ನಡ ಪರವಾಗಿ ಹೋರಾಟ ಮಾಡಿದಂಥ ಹೋರಾಟಗಾರರು ಏನಾದರೂ ಈ ಥರದ್ದು ತೊಂದರೆಗಳಾದಾಗ ನಾನು ಅವ್ರ ಮನೆಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಇಡೀ ಕರ್ನಾಟಕದ ರಾಜ್ಯದ ಯಾವುದೇ ಮೂಲೆಯಲ್ಲಿದ್ದರೂ ಸಹ ನಾನು ಹೋಗಿ ಅವ್ರನ್ನ ಭೇಟಿ ಮಾಡಿ ನನ್ನ ಕೈಲಾದಂಥ ಸಹಾಯವನ್ನು ಮಾಡಿದ್ದೀನಿ. ಹಾಗೆ ಇವತ್ತೂ ಸಹ ಆ 2 ಕುಟುಂಬಗಳನ್ನು ಭೇಟಿ ಮಾಡಿದ್ದೀನಿ. ಆ ಕುಟುಂಬ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಯಲ್ಲಿ ಇರುತ್ತೆ, ಕಷ್ಟದಲ್ಲಿ ಜೊತೆಯಲ್ಲಿ ಇರುತ್ತೆ. ಮತ್ತು ಆ 2 ಕುಟುಂಬದ 3 ಮಕ್ಕಳಿಗೂ ಸಹ ಶಿಕ್ಷಣಕ್ಕೆ ಏನು ಅಗತ್ಯವಾದ ಆರ್ಥಿಕ ಸಹಾಯವನ್ನು ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅದರ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ಆ ಮಕ್ಕಳು ಎಲ್ಲಿವರೆಗೂ ಓದಲಿಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಆ ಮಕ್ಕಳನ್ನು ಓದಿಸುವಂಥದ್ದು ಆಗುತ್ತೆ. ಯಾಕೆಂದರೆ ಚಳುವಳಿಗೆ ಬರುವಂಥ ಆ ನಾಯಕರುಗಳಾಗಲಿ ಕಾರ್ಯಕರ್ತರಾಗಲಿ ಇಂಥದ್ದೊಂದು ಜವಾಬ್ದಾರಿಯನ್ನು ಆ ಸಂಘಟನೆಯ ನಾಯಕ ಹೊರಲಿಲ್ಲ ಅಂದರೆ ಮತ್ತಾರೂ ಮುಂದಿನ ದಿನಗಳಲ್ಲಿ ಚಳುವಳಿಯಲ್ಲಿ ಪಾಲ್ಗೊಳ್ಳಲ್ಲ. ಹಾಗಾಗಿ ಅಂಥ ಕುಟುಂಬಗಳು ಕಷ್ಟದಲ್ಲಿ ಸಿಕ್ಕಿದಾಗ ಆ ಕುಟುಂಬ ಜೊತೆಯಲ್ಲಿ ನಾವು ನಿಲ್ಲಬೇಕಾಗತ್ತೆ. ಆ ಕೆಲಸವನ್ನು ನಾನು 27 ವರ್ಷದಿಂದ ಮಾಡಿಕೊಂಡು ಬಂದಿದ್ದೀನಿ. ಹಾಗಾಗಿ ಇವತ್ತು ಆ 2 ಕುಟುಂಬಗಳನ್ನು ನೋಡಿದಾಗ ತುಂಬ ಬಡಸ್ತನದಿಂದ ಇರುವಂಥ ಕುಟುಂಬಗಳು, ಆದರೆ ಅವರ ಕನ್ನಡ ಪ್ರೀತಿ, ಕನ್ನಡದ ಬದ್ಧತೆ, ಕನ್ನಡದ ಕಾಳಜಿ ಯಾರೂ ಸಹ ಅದನ್ನು ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಅಷ್ಟೊಂದು ಕನ್ನಡ ಪ್ರೀತಿಯನ್ನು ಇಟ್ಕೊಂಡಂಥ ಕುಟುಂಬ. ಹಾಗಾಗಿ ಆ ಮಕ್ಕಳಿಗೆ ಕನ್ನಡದ ರಾಜರಾಜೇಶ್ವರಿ ಒಳ್ಳೇದು ಮಾಡಲಿ, ಆ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಯಾವುದೇ ಕನ್ನಡ ಹೋರಾಟಕ್ಕೆ ಬರುವಂಥ ಹೋರಾಟಗಾರರಿಗೆ ತೊಂದರೆ ಆದಾಗ ಅವ್ರ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಗಟ್ಟಿಯಾಗಿ ನಿಲ್ಲುತ್ತೆ.